ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ನಮ್ಮ ದೇವಸಸ್ಯ ಚಿತ್ರದ ಟೈಟಲ್ ಟೀಸರ್ ಲಾಂಚ್ ಕಾರ್ಯಕ್ರಮದ ಈ ಒಂದು ಶುಭ ಸಂದರ್ಭಕ್ಕೆ ವರದಿ ಮಾಡಲಿಕ್ಕೆ ಬಂದಂತಹ ಎಲ್ಲ ಪತ್ರಕರ್ತ ಮಿತ್ರರೇ ನಮಸ್ಕಾರಗಳು. ನಮ್ಮ ಕರ್ನಾಟಕದ ಆಸ್ತಿಯಾದಂತಹ ಶ್ರೀನಿವಾಸ ಮೂರ್ತಿಯವರ ಮಗ ನವೀನ್ ಕೃಷ್ಣವ್ರು ಬಂದಿದ್ದಾರೆ, ಅವರಿಗೂ ಕೂಡ ನಮಸ್ಕಾರ. ನಮ್ಮ ಆತ್ಮೀಯ ಸ್ನೇಹಿತರು, ಹಲವಾರು ಚಿತ್ರದಲ್ಲಿ ಪಾತ್ರ ಮಾಡಿದಂತಹ, ಫೇಸ್ಬುಕ್ಕಲ್ಲಿ ಬಹಳ ಆ್ಯಕ್ಟಿವ್ ಇರುವಂತಹ ಅಜಿತ್ ಬೊಪ್ನಳ್ಳಿ ಬಂದಿದ್ದಾರೆ, ಅವರಿಗೂ ಕೂಡ ನಮಸ್ಕಾರ. ಹಾಗೆ ಈಗಾಗಲೇ 3 ಚಿತ್ರಗಳನ್ನು ಮಾಡಿದಂತಹ ಹೀರೋ ಕಮ್ ಡೈರೆಕ್ಟರ್ ರಾಜೇಶ್ ದುರ್ವಾ ಇದ್ದಾರೆ, ಅವರಿಗೂ ಕೂಡ ನಮಸ್ಕಾರ. ಈಗ ಹಾಗೆ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತಾ ಇದ್ದೇನೆ. ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಹೆಸರು ಅನಂತ ಮೂರ್ತಿ ಹೆಗಡೆ ಅಂತೇಳಿ. ನಾನು ಒಬ್ಬ ಪತ್ರಕರ್ತ. ಸಿರ್ಸಿಯಲ್ಲಿ ನಮ್ಮದೊಂದು ವಿಶ್ವಂಬರ ಟಿ ವಿ ಅಂತಿದೆ, ಮತ್ತು ವಾರಪತ್ರಿಕೆ ಇದೆ, ಮತ್ತು ಲ್ಯಾಂಡ್ ಡೆವಲಪರ್ ಕೂಡ. ದುಡ್ಡು ಬೇಕಲ್ಲ, ದುಡ್ಡಿರೋದಕ್ಕೆ ಪಿಕ್ಚರ್ ಮಾಡಿರೋದು. ಸೊ ನನ್ನ ಬಗ್ಗೆ ನಾನು ಹೇಳಿದ್ದೇನೆ. ಊರು ಸಿರ್ಸಿ. ಮೊದಲು ಚಿಕ್ಕ ವಯಸ್ಸಲ್ಲಿ ನಾವು ತುಂಬ ಪಿಕ್ಚರ್ ನೋಡ್ತಾ ಇದ್ವಿ. ನಾನು ಜನ್ಮ ಜೋಡಿ ಪಿಕ್ಚರನ್ನು 7 ಸಲ ನೋಡಿದ್ದೇನೆ, 7ನೇ ಕ್ಲಾಸಲ್ಲಿ 7 ಸಲ. ಅಷ್ಟು ಹುಚ್ಚಾಗಿತ್ತು ಪಿಕ್ಚರ್ ಅಂದರೆ, ಏನೋ ಅಂತ ಹುಚ್ಚು. ನನಗೆ ಆವಾಗ ಹೀರೋ ಆಗಬೇಕು ಅಂತ ಅವಕಾಶ ಅಂದರೆ ಆಸೆ ಇತ್ತು. ಹೀರೋ ಆಗಲಿಕ್ಕೆ ಆಗಿಲ್ಲ, ನನಗೆ ಪಾತ್ರ ಮಾಡಲಿಕ್ಕೆ ಬರಲಿಲ್ಲ, ಅವಕಾಶ ಸಿಕ್ಕಿಲ್ಲ, ಜೀವನ ಜಂಜಾಟ ಹೀಗೆಲ್ಲ ಆಗಿ ನಾನು ಬೆಂಗಳೂರಿನ ಇನ್ಫ್ಯಾಕ್ಟ್ ನಾನು ದೇವಸ್ಥಾನದಲ್ಲಿ ಪೂಜಾರಿ ಆಗಿದ್ದೆ. ನಮ್ಮ ದೇವಸ್ಥಾನದಲ್ಲಿ ಕೂಡ ಬಂದಿದ್ದೆ, ಕಮಿಟಿ ಮೆಂಬರ್ಸ್ ಕೂಡ ಬಂದಿದ್ದಾರೆ. ನಮಗೆ ಒಂದು ಅನ್ನ ಕೊಟ್ಟಂತಹ, ದೇವರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಕಮಿಟಿ ಮೆಂಬರ್ ನಮ್ಮ ಮಂಜು ಅವರಿರಲಿ, ಸೀನಪ್ಪ ಅವರಿರಲಿ, ಶ್ರೀನಿವಾಸ್ ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ಇವತ್ತಿನ ದಿವಸ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳ ಕಾಲ ನಾನು ಅರ್ಚಕನಾಗಿ ಕೆಲಸ ಮಾಡ್ತಾಯಿದ್ದೆ. ಯಾಕೆಂದರೆ ನಮ್ಮ ಊರು ಉತ್ತರ ಕನ್ನಡ ಜಿಲ್ಲೆ. ಬಹುಶಃ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಅದೊಂದು ರೀತಿಯ ಭೂಲೋಕ ಸ್ವರ್ಗ ಇದ್ದ ಹಾಗೆ. ಕಾರ್ತಿಕ್ ಅವರು ಹೇಳಿದ್ರು, ಬಯಲುಸೀಮೆ ಇರುವಂಥದ್ದು, ಕರಾವಳಿ ಇರುವಂಥದ್ದು, ಗುಡ್ಡಗಾಡು ಇರುವಂಥದ್ದು ಎಲ್ಲ ಸೇರಿರುವಂತಹ ಒಂದು ವಿಶೇಷವಾದಂತಹ ಒಂದು ಜಿಲ್ಲೆ. ಭಾಳ ಬಡತನ ನಮ್ಮೂರ ಕಡೆ ಎಲ್ಲ. ಓದೋದೇ ಕಷ್ಟ, ಬದುಕೋದೇ ಕಷ್ಟ, ಜೀವನ ಮಾಡೋದೇ ಕಷ್ಟ, ಶಾಲೆ ಹೋಗೋದು ಕಷ್ಟ. ನಮ್ಮ ಅಣ್ಣ ಇದ್ದಾರೆ, ನಮ್ಮ ಅಣ್ಣವರು ಕೂಡ ಒಂದು ಹೋಟೆಲಲ್ಲಿ 1,000 ರೂಪಾಯಿ, ಮೊದಲು 500 ರೂಪಾಯಿ ಕೆಲಸಕ್ಕೆ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ರು. ಏನೇನೋ ಜೀವನ ಮಾಡ್ಕೊಂಡು ಹೋಗೋದೇ ಕಷ್ಟ. ನಮ್ಮ ತಂದೆಯವರು ಒಂದು ಮಾರಿಕಾಂಬಾ ದೇವಸ್ಥಾನದಲ್ಲಿ ಅಡುಗೆ ಕೆಲಸಕ್ಕೆ ಹೋಗ್ತಾಯಿದ್ರು. ತಿಂಗಳಕ್ಕೆ ಅವರಿಗೆ 800 ರೂಪಾಯಿ ಸಂಬಳ, ದಿವಸಕ್ಕಲ್ಲ, 1 ತಿಂಗಳಕ್ಕೆ. ಅವರು ದಿವಸಕ್ಕೆ 8 ಕಿಲೋಮೀಟ್ರ್ ಹೋಗ್ಲಿಕ್ಕೆ 8, ಬರಲಿಕ್ಕೆ 8, 16 ಕಿಲೋಮೀಟ್ರು ಸೈಕಲ್ ಹೊಡ್ಕೊಂಡು ಹೋಗಿ ಅಡುಗೆ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ದಾರೆ. ಅಷ್ಟು ಬಡತನದಲ್ಲಿದ್ವಿ ನಾವು. ಆಮೇಲೆ ಏನೇನೋ ದೇವಸ್ಥಾನ ಪೂಜೆ ಮಾಡಿದ್ವಿ, ಏನೋ ಉದ್ಯಮ ಮಾಡಿದ್ವಿ, ಒಳ್ಳೆ ರೀತಿಯಲ್ಲಿ ಗೌರವಯುತವಾಗಿ ಮಾಡಿ ಮುಂದೆ ಯಾಕೆ ಇದನ್ನೆಲ್ಲ ಹೇಳಿದೆ ಅಂತಂದರೆ, ಈ ನಮ್ಮಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ವಯಸ್ಸಿಂದ ಯಾವುದಾದ್ರೂ ಒಂದು ಥಾಟ್ ಇದ್ದರೆ ಅದು ಹೋಗೋದೇ ಇಲ್ಲ. ಹಾಗೆ ಆಗ್ತಿತ್ತು. ನಾನು ತುಂಬ ಪಿಕ್ಚರ್ ನೋಡ್ತಾ ಇದ್ದೆ ಅವಕಾಶ ಸಿಕ್ಕಿದಾಗೆಲ್ಲ. ಕೊನೆಗೆ ಅನ್ನಿಸ್ತು, ನಾವೊಂದು ಪಿಕ್ಚರ್ ಮಾಡಬೇಕು ನಮ್ಮ ಜೀವನದಲ್ಲಿ ಅಂಥೇಳಿ. ಅದೇನೋ ಗೊತ್ತಿಲ್ಲ, ನಮ್ಮ ಗುರುಗಳಾದಂತಹ ದಿವ್ಗಿಯ ರಾಮಾನಂದರ ಆಶೀರ್ವಾದ ಇರ್ಬೋದು. ಇನ್ಫ್ಯಾಕ್ಟ್ ಹಲವಾರು ಬಾರಿ ಈ ಪಿಕ್ಚರ್ ಮಾಡೋಕ್ಕಿಂತ ಮುಂಚೆ 3-4 ಜನರ ಹತ್ರ ನಾವು ಕತೆ ಡಿಸ್ಕಸ್ ಮಾಡಿದ್ವಿ. ನಮ್ಮ ಅಜಿತ್ ಬೊಪ್ನಳ್ಳಿಯವರು ಕೂಡ, ಅವರು ಕೂಡ ಒಂದು ಚಿತ್ರ ಮಾಡಬೇಕು ಅಂತೇಳಿ ಬಹಳಷ್ಟು ಚರ್ಚೆ ಮಾಡಿದ್ವಿ. ಕೊನೆಗೆ ಯಾವುದೋ ಒಂದು ರೀತಿಯಲ್ಲಿ ಅದು ಸೆಟ್ ಆಗಿಲ್ಲ. ಮುಂದೆ ಮಾಡ್ಬೋದು. ಮುಂದೆ ಹೇಳ್ತಾ ಬರ್ತೇನೆ. ನಾವು ಅಂದ್ಕೊಂಡಿದ್ದು ಏನಂತಂದರೆ, ಪಿಕ್ಚರ್ ಮಾಡೋದು ಆಯಿತು, ಯಾವ ಹೀರೋ ಹಾಕ್ಕೊಳ್ಳೋದು ಇದೆಲ್ಲ ಬೇರೆ. ಚಿತ್ರದಲ್ಲಿ ಏನು ಬೇಕು ಅಂತಂದರೆ ಒಂದು ಕಂಟೆಂಟ್ ಬೇಕು. ಜನ ಯಾಕೆ ಪಿಕ್ಚರ್ ನೋಡಬೇಕು? ಈಗ ನಾವು ಪ್ರೇಕ್ಷಕನಾಗಿ ಆಲೋಚನೆ ಮಾಡಬೇಕು. ನಾವು ಈಗ ನಾಳೆ ಯಾವ್ದಾದ್ರು ಪಿಕ್ಚರ್ ಬರ್ತಾಯಿದೆ ಅಂತಂದರೆ ಪಿಕ್ಚರ್ ನೋಡ್ಲಿಕ್ಕೆ ಕಾರಣ ಇರಬೇಕು. ನಮ್ಮ ಪಿಕ್ಚರಲ್ಲಿ ದರ್ಶನ್ ಇದ್ದಾರಾ, ಸುದೀಪ್ ಇದ್ದಾರಾ, ಅಥವಾ ಶಾರುಖ್ ಖಾನ್ ಇದ್ದಾರಾ? ಹೌದಪ್ಪ, ಯಾರೋ ಒಬ್ಬರು ದೊಡ್ಡ ಹೀರೋ ಇದ್ದೆ, ಅವ್ರು ಫ್ಯಾನ್ಸ್ ಇರ್ತಾರೆ. ಅದು ಹೆಂಗೆ ಪಿಕ್ಚರ್ ಹೆಂಗನ ಇರಲಿ, ನಮ್ಮ ಅಣ್ಣ ಇದ್ದಾರೆ, ನಾವು ಹೋಗಬೇಕು, ಶಿವಣ್ಣ ಇದ್ದಾರೆ, ನಾವು 10 ಗಂಟೆಗೆ ಹೋಗಬೇಕು ಅಂತ ಹೋಗ್ತಾರೆ. ನಮ್ಮ ಪಿಕ್ಚರ್ ಯಾರು ನೋಡ್ತಾರೆ? ನಮ್ಮ ಹತ್ರ ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲ, ನಾವು ಮಾಡ್ತಾರೆ ಫಸ್ಟ್ ಟೈಮ್ ಮಾಡ್ತಾ ಇರೋವಂಥದ್ದು.
ಲೋ ಬಜೆಟ್ ಅಲ್ಲದೆ ಇದ್ದರೂ ಕೂಡ ಪಿಕ್ಚರ್ಗೆ ಏನು ಬೇಕು ಕೊಟ್ಟರು ಕೂಡ ನಾವು ದೊಡ್ಡ ಸ್ಟಾರ್ ಕಾಸ್ಟ್ ಹಾಕ್ಕೊಂಡು ಮಾಡುವಂಥ ಮಟ್ಟಕ್ಕೆ ನಾವಿನ್ನೂ ಹೋಗಿಲ್ಲ. ಹಾಗಾದಾಗ ಜನ ಮೊದಲು ಥಿಂಕ್ ಮಾಡಬೇಕು, ಈ ಪಿಕ್ಚರನ್ನು ಯಾಕೆ ನೋಡಬೇಕು. ನಾವು ಅದೇ ಕ್ವಶನ್ ಆಗ್ತಾ ಇದ್ವಿ ನಾವೆಲ್ಲ. ಇಲ್ಲಿ ನಾವು ಇಷ್ಟು ಜನ ಕೂತ್ಕೊಂಡಿದ್ದೇವೆ, ನಮ್ಮ ಟೀಮ್ ಇದೆ, ನಮ್ಮ ಪ್ರವೀಣ್ ಭಟ್ರು ಇರ್ಬೋದು, ಹಾಗೆ ರಂಜಿತ್ ಇರ್ಬೋದು, ಹಾಗೆ ನಮ್ಮ ಶಣ್ಣು ಇರ್ಬೋದು, ಹೀಗೆ ಎಲ್ಲರದ್ದು ಒಂದು ಟೀಮ್ ಇದೆ. ಅಭಿ ಇರ್ಬೋದು, ಪ್ರಸನ್ನ ಇರ್ಬೋದು, ಪೂರ್ಣಚಂದ್ರ ಇರ್ಬೋದು, ಸುಮಾರಷ್ಟು ಜನ ಪಾಪ ಅವರು ನಮ್ಮೊಟ್ಟಿಗೆ 2 ವರ್ಷ ಕೊನೆಗೆ ನಾವೆಲ್ಲರೂ ಕರಿತೇವೆ ವೇದಿಕೆಗೆ. ಯಾರ್ಯಾರು ಇದರಲ್ಲಿ ಭಾಗವಹಿಸಿದಾರೋ, ಕಷ್ಟಪಟ್ಟಿದ್ದಾರೆ, ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ, ಎಲ್ಲರೂ ಕೂಡ ನಾವು ವೇದಿಕೆ ಕರಿತೇವೆ. ನಮ್ಮ ಪ್ರವೀಣ್ ಭಟ್ರು ಮತ್ತು ರಂಜಿತ್ ಅಂತೂ ಹಗಲು ರಾತ್ರಿ ನಮ್ಮ ಕಾರ್ತಿಕ್ ಅವರೊಟ್ಟಿಗೆ ಒಬ್ಬರು ಎಡಗೈ ಒಬ್ಬರು ಬಲಗೈಯಾಗಿ ಜೊತೆಗೆ ಕಾರ್ಯನಿರ್ವಹಿಸಿದ್ದಾರೆ 2 ವರ್ಷಗಳ ಕಾಲ. ಅಷ್ಟು ಕಷ್ಟಪಟ್ಟಿದ್ದಾರೆ ಹಗಲು ರಾತ್ರಿ ಇಲ್ಲದೆ. ಅಂದರೆ ಎಲ್ಲರ ಉದ್ದೇಶ ಏನಾಗಿತ್ತು ಅಂತಂದರೆ, ನಾವು ಇವ್ರು ಹೇಳಿದ್ದಾರೆ, ಅದನ್ನೇ ಮತ್ತೆ ಎಲಾಬ್ರೇಟ್ ಮಾಡಿ ಹೇಳ್ತೇನೆ. 2 ಇಯರ್ಸ್ ತೊಗೊಂಡಿದ್ದೇವೆ ಪ್ರೀ ಪ್ರೊಡಕ್ಷನ್ಗೆ 2 ವರ್ಷ. ಯಾಕೆ ಅಂದರೆ ನಾವು ಹಲವಾರು ರೀತಿಯಲ್ಲಿ ಕಥೆಯಲ್ಲಿ ಪ್ರಯೋಗ ಮಾಡಿದ್ವಿ, ಆಲೋಚನೆ ಮಾಡಿದ್ವಿ, ಇದು ಚೇಂಜ್ ಮಾಡಿದ್ವಿ, ಇದು ಬೇಡ. ನಾನು ಅವ್ರ ಜೊತೆ ಕೂತ್ಕೋತಾ ಇದ್ದೆ. ನಮಗೆ ಕೇಳಿದ ತಕ್ಷಣ ಕತೆ ಚೆನ್ನಾಗಿ ಅನಿಸ್ಬೇಕು, ಸೀನ್ಸ್ ಚೆನ್ನಾಗಿ ಅನಿಸ್ಬೇಕು, ಜನ ಈ ಪಿಕ್ಚರ್ ಯಾಕೆ ನೋಡಬೇಕು ಅನ್ನೋದನ್ನು ನಾವು ಮತ್ತೆ ಕ್ವಶನ್ ಹಾಕೋತಾ ಇದ್ವಿ. ಏನು ವಿಶೇಷತೆ, ಕಂಟೆಂಟ್ ಹೊಸ ಥರ ಇರಬೇಕು, ಜನಕ್ಕೆ ಇದ್ರ ಬರುವಂಥ ಒಂದು ಹೀರೋ ಆದಿಯಾಗಿ ಹೊಸ ಥರ ಇರಬೇಕು. ಅದಕ್ಕೆ ನಾವು ಇವರನ್ನು ಹುಡ್ಕೊಂಡು ಒಬ್ಬ ನಮಗೆ ಈಗ ಸಿದ್ಧಿ ತಗೋಬೇಕು ಅಂತಂದಾಗ ಅಂಥ ಒಬ್ಬ ಕಲಾವಿದ ಯಾರೂ ಕಂಡಿಲ್ಲ. ಅದಕ್ಕೆ ಇವ್ರನ್ನ ಕರ್ಕೊಬಂದು ಇವ್ರಿಗೆ ಹೇಳಿ, ಮೊದಲು ಕರ್ಕೊಬರೋಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಹತ್ರ ಮಾಡಿಸಿ ನೋಡಿ, ಇಲ್ಲ ಇವ್ರು ಮಾಡ್ಬೋದು ಅಂಥೇಳಿ ತಂದು ಇಟ್ಕೊಂಡು, ಪಾಪ ಇವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದರೆ, ನಮ್ಮ ರಂಜು ಮತ್ತು ಆಹನ್ನು ಪ್ರವೀಣ್ ಭಟ್ರಲ್ಲ 6 ತಿಂಗಳ ಕಾಲ ಅವನು ಯಾವುದೂ ಡೈಲಾಗ್ ಕೊಡ್ತಿರ್ಲಿಲ್ಲ, ಮುಖಪಾತ್ರ ಅಭಿನಯ. ನಿನಗೆ ಹಸುವಾಗಿದೆ ಅಂತ ಹೇಳು, ನಿನಗೆ ಯಾರೊಬ್ರು ಹೊಡೆದ್ರು ಏನು ಮಾಡ್ತೀಯ ಹೇಳು, ಅಥವಾ ನೀನು ಬ್ಯಾಗ್ ತೊಗೊಂಡೋದ್ರು ಹೆಂಗೆ ಎಕ್ಸ್ಪ್ರೆಷನ್ ಮಾಡಿ ತೋರಿಸ್ತೀಯ ಅಂತ ಹೇಳು. ಈ ರೀತಿಯಲ್ಲಿ ಎಲ್ಲ ಘಟನೆಗಳು ಕೂಡ ಒಂದು ಸ್ಕ್ರಿಪ್ಟ್ ಕೊಟ್ಟು ಅದನ್ನು ಸಂಪೂರ್ಣವಾಗಿ ಅವರು ಮುಖಪಾತ್ರ ಅಭಿನಯ ಮಾಡಿಸ್ತಾ ಇದ್ರು ಅವನ ಹತ್ರ. ಅಷ್ಟು ಅದ್ಭುತವಾಗಿ ಆ ಮುಖಪಾತ್ರ ಅಭಿನಯದಲ್ಲಿ ಅವನು ಮಾಡಿದ್ದಕ್ಕೆ ಕಲೆಯಲ್ಲಿ ಅವನೇ ಒಂದು ಅದ್ಭುತ ಆ್ಯಕ್ಟ್ರಾಗಿ ಇವತ್ತಿನ ದಿವಸ ನಮ್ಮ ಪಿಕ್ಚರಲ್ಲಿ ಅವನು ಮಾಡ್ತಾ ಇದ್ದಾನೆ. ನಮಗೆ ಈ ಚಿತ್ರ, ಈ ಏನು ದೇವಸಸ್ಯ ಅಂತೇನಿದೆ, ಇದ್ರ ಬಗ್ಗೆ ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ಹಲವಾರು ರೀತಿ ನೀವೇ ಆಲೋಚನೆ ಮಾಡ್ಬೋದು. ಇನ್ನೊಂದು ರೀತಿ ಹೇಳಬೇಕು ಅಂದರೆ, ಇದನ್ನು ನಾನು ಹೇಳ್ತೇನೆ, ಅವ್ರು ಪರ್ಮಿಷನ್ ತಗೊಂಡಿಲ್ಲ. ವಿಶೇಷವಾದಂಥ ಸಸ್ಯ, ಆಯಿತಾ, ಆ್ಯಸ್ ಕೂಡ ಸಂಜೀವಿನಿ. ನೀವು ಸಂಜೀವಿನಿ ಬೇಕಾದ್ರೆ ಕಂಪೇರ್ ಮಾಡ್ಬೋದು. ಒಂದು ವಿಶೇಷವಾದ ಸಂಜೀವಿನಿ ಗಿಡ ಇದ್ದರೆ ಹೇಗಿರುತ್ತೆ ಆ ರೀತಿ ಅಂದ್ಕೋಬೋದು. ಅಂಥ ಒಂದು ವಿಶೇಷವಾದಂಥ ಗಿಡ, ಆ ಗಿಡನೇ ಇದರಲ್ಲಿ ಆ್ಯಕ್ಚುಲಿ ಹೀರೋ. ಎಲ್ಲ ಉಳಿದ ಪಾತ್ರಧಾರಿಗಳಕ್ಕಿಂತ ಈ ಏನು ಆ ಗಿಡ ಇದೆ, ಈ ಪಿಕ್ಚರ್ ಕತೆ ಇದೆ, ಅದೇ ಒಂದು ವಿಶೇಷವಾದಂಥ ಒಂದು ಚಿತ್ರದ ಕತೆ ಜೀವಾಳ ಅದು, ಆಯಿತಾ. ಅಂಥ ಒಂದು ಕಂಟೆಂಟು ಅಂದರೆ ಅದನ್ನು ನೋಡಿದಾಗ ಎಲ್ಲರಿಗೂ ಕೂಡ ಈ ಚಿತ್ರದಲ್ಲಿ ಇನ್ನು ಮುಂದುವರೆದು ಹೇಳಬೇಕು ಅಂತಂದರೆ, ಇದು ಒಂದು ನಮ್ಮ ಚಿತ್ರದ ಪ್ಲಸ್ ಪಾಯಿಂಟು. ಒಬ್ಬ ಸಿದ್ಧಿ ಜನಾಂಗದ ಯುವಕ ಹಳ್ಳಿಯಲ್ಲಿ ಕರ್ಕೊಬಂದು ಅವರನ್ನು ಹೀರೋ ಮಾಡಿರುವಂಥದ್ದು ಒಂದು ಅದ್ಭುತವಾದಂತಹ ಒಂದು ಪ್ಲಸ್ ಪಾಯಿಂಟು. ಮತ್ತು ಆ ಹಳ್ಳಿಯ ಊರು, ಆ ಉತ್ತರ ಕನ್ನಡ ಜಿಲ್ಲೆಯ 30 ವರ್ಷ ಹಿಂದೆ ಇದ್ದಂಥ ಒಂದು ಊರನ್ನು ನಾವು ಸೆಟ್ ಹಾಕಿ ತೋರಿಸಿರುವಂಥದ್ದು ಸಂಪೂರ್ಣ ನ್ಯಾಚುರಲ್ ಆಗಿ. ತಾವಾಗ ಕೇಳ್ತಾ ಇದ್ರಿ ಒಂದು ಕೆಟ್ಟ ಮಾತಿದೆಯಲ್ಲ ಅಂಥೇಳಿ, ಆ ಒಂದು ಪಾತ್ರಕ್ಕೆ ಬೇಕಾಗತ್ತೆ. ಈಗ ನೀವು ತಮ್ಗೆ ಗೊತ್ತಿದೆ, ತಾವು ಹಳ್ಳಿ ನೋಡಿರ್ತೀರಿ. ನೀವು ಹಳ್ಳಿಗಳ ಕಡೆ ಎಲ್ಲ ಹೋದರೆ ಈ ಭಾಷೆಗಳೆಲ್ಲ ಮಾಮೂಲಿ. ಅದು ಹಳ್ಳಿಗಳ ಕಡೆ ಮಾತಾಡ್ಬೇಕಾದ್ರೆ ಅಥವಾ ಸ್ಲಮ್ಗಳಲ್ಲಿ ಮಾತಾಡ್ಬೇಕಾಗಿರಲಿ ಅಥವಾ ಎಲ್ಲಿ ಮಾತಾಡಬೇಕಾಗಿರಲಿ, ಶಬ್ದಗಳು ನಾರ್ಮಲಾಗಿ ಬರುತ್ತೆ. ನೀವು ಅಷ್ಟೊಂದು ತುಂಬ ಗೌರವಯುತವಾಗಿ ಮಾತಾಡ್ತಾ ಇದ್ದರೆ ಅದಕ್ಕೆ ನೀವು ರಿಯಾಲಿಟಿ ಬರೋದೇ ಇಲ್ಲ, ಅದು ಆಗೋದೇ ಇಲ್ಲ. ಶಬ್ದಗಳು ಬಂದೇ ಬರುತ್ತೆ. ಈ ಬೆಂಗಳೂರಲ್ಲೂ ಕೂಡ ನೀವು ಸ್ಲಮ್ ಏರಿಯಾಗಳಲ್ಲಿ ಹೋದರೆ ಶಬ್ದಗಳು ಹೆಂಗೆ ಬರ್ತದೆ ಅಂತ ನಾವು ವೇದಿಕೆ ಮೇಲೆ ಹೇಳಿಕ್ಕಾಗಲ್ಲ, ನೀವೇ ಸೆನ್ಸರ್ ಮಾಡಿಬಿಡ್ತೀರಿ, ಹೇಳಿಕ್ಕಾಗಲ್ಲ. ಆ ರೀತಿಯಲ್ಲಿ ನಾವು ನ್ಯಾಚುರಲಾಗಿ ಬರಬೇಕು ಅನ್ನೋ ಉದ್ದೇಶಕ್ಕೆ ಹಾಕಿರೋದೇ ವಿನಃ ಮತ್ತು ಬೇರೆ ಉದ್ದೇಶ ಏನಿಲ್ಲ. ಸೊ ಆ ರೀತಿಯಲ್ಲಿ ನಮ್ಮ ಕಾನ್ಫಿಡೆನ್ಸ್ ಹೆಂಗಿದೆ ಅಂತಂದರೆ, ಇದರಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಷಯ ಹೇಳಬೇಕು. ಪ್ರಕಾಶ್ ಬೆಳವಾಡಿಯವರು ಕೂಡ ಒಂದು ಪ್ರಮುಖ ಪಾತ್ರವನ್ನು ಮಾಡಿದ್ದಾರೆ. ಅವ್ರದ್ದು ಒಂದು ಭಾಗ ಅವ್ರದ್ದು ಶೂಟಿಂಗ್ ಆಗಿದೆ, ಇನ್ನು ನೆಕ್ಸ್ಟ್ ಶೆಡ್ಯೂಲ್ ಇದೆ. ಪ್ರಕಾಶ್ ಬೆಳವಾಡಿಯವರು ಕೂಡ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಮತ್ತು ನಮ್ಮ ಈ ಸಬ್ಜೆಕ್ಟ್ ಏನಿದೆ, ದೇವಸಸ್ಯ ಅಂತೇನು ಸಬ್ಜೆಕ್ಟ್ ಇದೆ, ಇದು ಎಲ್ಲ ಭಾಷೆಯಲ್ಲೂ ಕೂಡ ಕನೆಕ್ಟ್ ಆಗತ್ತೆ. ಈಗ ಟ್ರೈಬಲ್ಸ್, ಸಿದ್ಧಿಗಳೊಂದೇನು, ಅವರು ಟ್ರೈಬಲ್ಸ್, ಹೌದಾ. ಟ್ರೈಬಲ್ಸ್ ಎಲ್ಲ ಕಡೆಗೂ ಇದ್ದಾರೆ. ಆಂಧ್ರದಲ್ಲಿದ್ದಾರೆ, ಈಗ ಪಶ್ಚಿಮ ಬಂಗಾಳದಲ್ಲಿದ್ದಾರೆ, ಮರಾಠಿ ಮಹಾರಾಷ್ಟ್ರದಲ್ಲಿದ್ದಾರೆ, ತಮಿಳ್ನಾಡಲ್ಲಿದ್ದಾರೆ, ಟ್ರೈಬಲ್ಸ್ ಇದ್ದಾರೆ. ಹೀಗೆ ಎಲ್ಲ ಭಾಷೆಯಲ್ಲೂ ಕೂಡ ಕನೆಕ್ಟ್ ಆಗುತ್ತೆ.
ಇವನ್ ಫಾರಿನ್ ಅಂತಂದರೆ ನೀವು ಆಫ್ರಿಕನ್ ಕಂಟ್ರಿ, ಅಮೇರಿಕನ್ ಕಂಟ್ರಿಲೂ ಕೂಡ ಅಮೇರಿಕದಲ್ಲಿ ಮೂಲ ನಿವಾಸಿಗಳೇ ಸಿದ್ಧಿಗಳು, ಮೀನ್ಸ್ ಆಫ್ರಿಕನ್ಸ್. ಇದು ನಮ್ಮ ಸಬ್ಜೆಕ್ಟ್ ಅನ್ನುವಂಥದ್ದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು, ಆಯಿತಾ. ಮತ್ತು ಈ ಟ್ರೈಬಲ್ಸ್ ಇರುವಂಥದ್ದು ಕೂಡ ಒಂದು ಅಟ್ರಾಕ್ಟಿವ್ ಪಾಯಿಂಟ್ ಇದು, ಆ ಕತೆ. ಮತ್ತು ಸಸ್ಯದಕ್ಕೆ ಒಂದು ಕಾಡಲ್ಲಿರುವಂಥ ಒಂದು ಸಸ್ಯದ ಕುರಿತು ನಾವು ಮಾಡಿದಂಥ ಒಂದು ಕಂಟೆಂಟ್ ಆದ್ದರಿಂದ ಇದು ಅದ್ಭುತವಾದಂಥ ಒಂದು ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಜನ ಇಷ್ಟಪಡುವಂತಹ, ಎಲ್ಲ ಕಡೆ ಕನೆಕ್ಟ್ ಆಗುವಂತಹ ವಿಷಯ ಆಗಿದೆ ಅಂಥೇಳಿ ನಮ್ಗೆ ಅನ್ನಿಸ್ತು. ನಮಗೆ 100% ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ನಾವು ಪ್ರತಿಯೊಂದು ಸೀನನ್ನು ಕೂಡ ನಾವು ಕೂಡ ಜೊತೆ ಕೂತ್ಕೊಂಡು ನಮ್ಮೊಂದು ಟೀಮ್ ಮಾಡ್ಕೊಂಡು ನಾವು ಎಲ್ಲರಿಗೂ ಕೂಡ ತೋರಿಸ್ತಾ ಇದ್ವಿ. ನಾವು ಮಾಡಬೇಕಾದ್ರೆ ಒಬ್ಬ ರಿಕ್ಷಾ ಡ್ರೈವರ್ ತೋರಿಸ್ತಾ ಇದ್ವಿ, ನಾವು ಸೀನ್ ಬರ್ಕೊಂಡಾಗ ಒಬ್ಬ ಕೂಲಿ ಕಾರ್ನ ಕೇಳ್ತಾ ಇದ್ವಿ, ಒಬ್ಬ ಗಾವಡಿ ಕೆಲಸ ಅವನನ್ನು ಕೂಡ ಕರ್ಕೊಬಂದು ಕೂರಿಸ್ತಾ ಇದ್ವಿ. ಎಲ್ಲರನ್ನೂ ಕೂರಿಸ್ಕೊಂಡು ನಾವು ಹೆಂಗೆ ಕಾಣುತ್ತೆ ಅಂಥೇಳಿ ಹೀಗೆಲ್ಲವೂ ಕೂಡ. ಮತ್ತು ನಮ್ಮಲ್ಲಿ ಸಾಂಗ್ ಇದೆ, ಫೈಟ್ ಇದೆ, ಆಯಿತಾ, ಹಳ್ಳಿ ಸೊಗಡಿದೆ. ಇದು ಪಕ್ಕ ಒಂದು ಮಾಸ್ ಪಿಕ್ಚರ್ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಮತ್ತು ನನಗೆ 100% ವಿಶ್ವಾಸ ಇದೆ. ನಮ್ಮ ಚಿತ್ರ ಏನಿದೆ, ಈ ಚಿತ್ರದ ಸಾಂಗು ಎಲ್ಲರೂ ಕೂಡ ಕರೆಕ್ಟಾಗಿ ನೀವು ನೆನಪಿಟ್ಕೊಳ್ಳಿ. ಗಣೇಶನ ಹಬ್ಬದಲ್ಲಿ ನಾವು ಸಾಂಗ್ ನೆಕ್ಸ್ಟ್ ಬಿಡ್ತಾ ಹೋಗ್ತೇವೆ. ಬಹುತೇಕ ಡಿಜೆಗಳಲ್ಲಿ ನಮ್ಮ ಸಾಂಗ್ ಇರುತ್ತೆ. ಅದರಲ್ಲಿ ನಮ್ಮದು 6 ಸಾಂಗಲ್ಲಿ 3 ಸಾಂಗ್ ಫುಲ್ಲು ಡ್ಯಾನ್ಸ್ ಸ್ಟೆಪ್ ಇರುವಂಥ ಸಾಂಗು. ಅದು ಗಣೇಶನ ಹಬ್ಬದಲ್ಲಿ, ಈ ಸಲ ಗಣೇಶನ ಹಬ್ಬಕ್ಕೆ ನಮ್ಮದೇ ಸಾಂಗು. ಈ ಹೆಂಗೆ ಕೆಂಚಾಲೋ ಮಂಚಾಲೋ ಅಲ್ಲ ಅಷ್ಟು ಓಲ್ಡ್ ಸಾಂಗ್ಗಳೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೋ ಅದೇ ರೀತಿಯಲ್ಲಿ ನಮ್ದು ಈ ಸಲ ಸಾಂಗ್ ಇರುತ್ತೆ. ನೀವು ಫಿಕ್ಸ್ ಆಗಲಿಕ್ಕೆ ಅಡ್ಡಿಲ್ಲ ಒಂದು. ಮತ್ತು ನಮ್ಮ ಚಿತ್ರ ನಮ್ಮ ದೇಶಾದ್ಯಂತ ಹೊಸ ಟ್ರೆಂಡ್ ಸೃಷ್ಟಿ ಮಾಡುತ್ತೆ. ಇದಾದಮೇಲೆ ಹಲವಾರು ಸಸ್ಯಗಳ ಕುರಿತ ಪಿಕ್ಚರ್ ಕೂಡ ಬರುತ್ತೆ ಅಂಥೇಳಿ ಅನಿಸುತ್ತೆ. ಅಷ್ಟು ಕಾನ್ಫಿಡೆನ್ಸ್ ನಮಗಿದೆ. ನಾವು ಆ್ಯಕ್ಟ್ ಮಾಡಿಲ್ಲ, ಒಂದು ಸಣ್ಣ ಪಾತ್ರ ಮಾಡಬೇಕು ಅಂತ ಅವಕಾಶ ಕೊಟ್ಟರೆ ಡೈರೆಕ್ಟ್ರು, ಹಿಂಗೆ ಮುಖ ತೋರಿಸಿ ಹೋಗ್ಬಿಡೋಣ, ಇಷ್ಟು ದುಡ್ಡು ಹಾಕೋದಾದ್ಮೇಲೆ ನಮ್ಮ ಮುಖ ಪಿಕ್ಚರ್ ಬಂದಿಲ್ಲ ಅಂದರೆ ಕಷ್ಟ ಅಲ್ಲ. ಹೌದೌದು, ಅದು ನನ್ನ ಹಾಕ್ಕೊಳ್ಳಲ್ಲ ಅಂತಂದ್ರ ಇವ ಹೇಳಿದ್ರು ಹಿಂಗಿರಬೇಕು, ಮುಖಕ್ಕೆ ಪೇಂಟ್ ಹಚ್ಕೋತಿ ಯಾಕೆ ಹೇಳಿದ್ರು. ಅದಕ್ಕೆ ಹೀರೋ ಆಗೋ ಆಸೆ ಬಿಟ್ಟಿದ್ದೇನೆ. ಹೀರೋ ಹಿಂದೆ ಇರುವಂತಹ ಕತೆ ಮಾಡ್ಲಿಕ್ಕೆ ನಾನು ಅವ್ರ ಜೊತೆ ಕೂತ್ಕೋತಾ ಇದ್ದೆ ದಿನ ಸಂಜೆ ಹೋಗಿ. ನೆಕ್ಸ್ಟ್ ಫಿಲಮ್ ಇಲ್ಲ. ಈಗ ಇದು ಹೋಯ್ತು ನಮಗೆ, ಏನು ಹೇಳಿ, ಆ್ಯಕ್ಟ್ರ್ ಆಗುವಂಥ ಆಸೆ ಹೋಯ್ತು. ಈಗೇನಿದ್ರು ತೆರೆ ಹಿಂಭಾಗ ಅಷ್ಟೇ. ಪೂಜೆ ಮಾಡೋ ವೃತ್ತಿ ಬಿಟ್ಟು ಸುಮಾರು ವರ್ಷ ಆಯಿತು, ಸುಮಾರು ಒಂದು 10 ವರ್ಷ ಆಗೋಯ್ತು. ಈಗ ಸದ್ಯಕ್ಕೆ ಲ್ಯಾಂಡ್ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮದೊಂದು ಸಿರ್ಸಿಯಲ್ಲಿ ಒಂದು ಪತ್ರಿಕೆ ಇದೆ, ಟಿ ವಿ ಇದೆ, ಉತ್ತರ ಕನ್ನಡ ಜಿಲ್ಲೆಗೆ ವ್ಯಾಪ್ತಿಯಲ್ಲಿ, ವಿಶ್ವಂಬರ ವಾರಪತ್ರಿಕೆ ಅಂತ. ಅದನ್ನು ಈಗ ಹೇಳಲ್ಲ, ನೆಕ್ಸ್ಟ್ ಪತ್ರಿಕೆ ವರ್ಷ ಹೇಳ್ತೇನೆ. ಯಾಕೆಂದರೆ ಈಗ ಸುಮಾರಷ್ಟು ಇನ್ನೂ ಭಾಳಷ್ಟು ಬಾಕಿ ಇದೆ. ದೊಡ್ಡ ಸಿಂಗರ್ ಹತ್ರ ಹಾಡು ಆಡಿಸ್ಬೇಕಾಗಿದೆ, ಇನ್ನೂ ಭಾಳಷ್ಟು ಸ್ಟಂಟ್ ಪೋರ್ಷನ್ ಎಲ್ಲ ಬಾಕಿ ಇದೆ. ಅದರಿಂದ ಸ್ವಲ್ಪ ನಾವು ಇದೊಂದು ವಿಷಯ, ಈ ದುಡ್ಡು ಎಷ್ಟು ಆಗುತ್ತೆ ಅನ್ನೋ ವಿಷಯವನ್ನು ಬಿಟ್ಟು ಬಾಕಿ ಎಲ್ಲವನ್ನೂ ಹೇಳಿಕ್ಕೆ ತಯಾರಾಗಿದ್ದೇನೆ. 5 ಲ್ಯಾಂಗ್ವೇಜಲ್ಲೂ ಕೂಡ ಎಲ್ಲ ಸಾಂಗನ್ನು ಕೂಡ ನಾವು ಬಿಡುಗಡೆ ಮಾಡ್ತೇವೆ. ಈಗ ಹೆಂಗೆ ನಾವು ಟೀಸರ್ ಬಿಟ್ಟು 5 ಲ್ಯಾಂಗ್ವೇಜಲ್ಲೂ ಕೂಡ ಬಿಡ್ತಾ ಇದ್ದೇವೆ. ಇದೇ ಆರ್ಟಿಸ್ಟು, ಇದೇ ಕತೆ ಎಲ್ಲ ಸೇಮ್ ಇರ್ತದೆ. ನಾವಲ್ಲಿ ಸೌಂಡ್ ಮಾಡ್ತೇವೆ. ಇವತ್ತಿನ ಏನಾಗಿತ್ತು ನಮ್ಗೆ ಗೊತ್ತಿದ್ದ ಹಾಗೆ, ಕಂಟೆಂಟ್ ಚೆನ್ನಾಗಿದ್ದರೆ, ಕಥೆಯಲ್ಲಿ ಜೀವಾಳ ಇದೆ, ಎಲ್ಲ ಕಡೆ ಹುಡ್ಕೋ ಬರ್ತಾರೆ ಜನ. ನೋಡಿದ ತಕ್ಷಣ ಅನಿಸ್ಬೇಕು. ಈಗ ನಿನಗೆ ಅನಿಸ್ತಲ್ವ, ಈಗ ಏನೋ ಹೊಸ ಥರ ಇದೆ, ಒಂದು ಗಿಡ ಇಟ್ಕೊಂಡಿದ್ದಾನೆ, ಕಾಡಿದೆ, ಒಬ್ಬ ಸಿದ್ಧಿ ಇದ್ದಾನೆ, ಒಂದು ಟ್ರೈಬಲ್ಸ್ ಇದ್ದಾರೆ, ಏನೋ ಎಲ್ಲ ಪಿಕ್ಚರ್ಗಿಂತ ಹೊಸ ಥರ ನಿಮ್ಗೆ ಅನಿಸ್ತಲ್ವಾ. ಅದೇ ಥರ ಮುಂದೆ ಎಲ್ಲರಿಗೂ ಅನಿಸುತ್ತೆ. ನಮ್ಮ ಸಾಂಗ್ ಬಿಡ್ತಾ ಇದ್ದಂಗೆ ಒಂದು ಹವಾ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಮಂತ್ ನಾವು ಸಾಂಗ್ ಬಿಡ್ತೇವೆ. ಇಡೀ ಏನು ಹೇಳಿ, ಕರ್ನಾಟಕ ರಾಜ್ಯ ಅಲ್ಲ, ಎಲ್ಲ ನಮ್ಮ ದೇಶದ ಜನ ತಿರು ನೋಡ್ತಾರೆ ನಮ್ಮ ಈ ಸಾಂಗನ್ನು, ನಮ್ಮ ಈ ಹಾಡನ್ನು, ಪಿಕ್ಚರನ್ನು. 100% ಕಾನ್ಫಿಡೆಂಟ್. ಜಾಸ್ತಿ ಆಯ್ತು ಮಾತಾಡಿದ್ದು. ನೀವು ಮಾತಾಡಿಲ್ಲ ಅಂದ್ರಲ್ಲ, ನಾವು ಇನ್ನೊಂದು ಸ್ವಲ್ಪ ಎಳೆದು ಬಿಟ್ಟೆ ಮಾತನ್ನ. ಸರ್, ಅವರು ಮ್ಯೂಸಿಕ್ ಡೈರೆಕ್ಟ್ರು, ಅವ್ರಿಗೆ ಕನ್ನಡ ಬರಲ್ಲ. ಹಾಂ, ಆಯಿತಾ. ಹಾಂ, ಪ್ರಜ್ವಲ್ ಸರ್,
ಅವರು ನಮ್ಮ ಪಿಕ್ಚರ್ ಎಡಿಟ್ರು. ಹಾಂ, ನವೀನ್ ಸರ್ ನಮಗೊಂದು ನಮ್ಮ ನೀವೇ ಹೇಳಿ. ಥ್ಯಾಂಕ್ ಯು ಸರ್. ನಾನು ಅದೇ ಹೇಳಬೇಕಂತಿದ್ದೆ, ನೀವೇ ಹೇಳಿಬಿಟ್ರಿ. 20 ಸೆಕೆಂಡ್ ಮಾತಾಡಿದ್ರಿ ಅಂತ ಕಂಪ್ಲೇಂಟ್ ಮಾಡ್ತೀರಿ. ಇವಾಗ ಇವರು 20 ನಿಮಿಷ ಮಾತಾಡಿದ್ರೆ ಕಾಂಪ್ಲಿಮೆಂಟ್ ಕೊಡಬೇಕು ನೀವು. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾವನ್ನು ಪ್ರೋತ್ಸಾಹಿಸೋದಕ್ಕೆ ಬಂದಿರತಕ್ಕಂಥ ಬಹುಮುಖ ಪ್ರತಿಭೆ ನಮ್ಮ ಸ್ಯಾಂಡಲ್ವುಡ್ನ ನವೀನ್ ಕೃಷ್ಣ ಅವರು. ಸರ್, ಟೀಸರ್ ನೋಡಿದ್ರಿ, ನೀವೇನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿರ್ಮಾಪಕರ ಕಾನ್ಫಿಡೆನ್ಸ್ ನನಗೆ ಬಹಳ ಇಷ್ಟ ಆಯಿತು. ಯಾಕೆಂದರೆ ಈ ಥರದ ಒಂದು ಕಂಟೆಂಟ್ನ ಒಪ್ಕೊಳ್ಳೋದೇ ಕಷ್ಟ. ಇದನ್ನು ಅವ್ರು ಹೇಗೆ ಹೇಳಿ ಇವ್ರಿಗೆ ಒಪ್ಸಿದ್ರು ಅನ್ನೋದು ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅಂದರೆ ಇಂಥ ಒಂದು ಕಂಟೆಂಟ್ನ ಅವರು ಒಪ್ಕೊಂಡಿದ್ದಾರೆ ಅಂದ್ರೇ ಅವರಲ್ಲಿ ಸಿನಿಮಾಸಕ್ತಿ ಮತ್ತು ಸಿನಿಮಾ ಅಭಿರುಚಿ ಯಾವ ರೀತಿ ಇದೆ ಅಂತ ನಾವು ಊಹಿಸಬಹುದು. ಆ್ಯಂಡ್ ಕಾರ್ತಿಕ್ ಅವರು ನಾನು ನಿರ್ದೇಶನ ಮಾಡಿದಂಥ ರಾಧಾ ಕಲ್ಯಾಣ ಧಾರಾವಾಹಿಗೆ ಸಂಭಾಷಣೆ ಬರೀತಾ ಇದ್ದರು. ಅವರ ಬರವಣಿಗೆಯಲ್ಲಿದ್ದ ಗತ್ತು ಗಮ್ಮತ್ತು ಗೊತ್ತಿತ್ತು. ಆದರೆ ಒಬ್ಬ ವಿಷುವಲ್ ಕ್ರಿಯೇಟರ್ ಆಗಿ ಈ ರೀತಿ ಒಂದು ವಿಷುವಲ್ಸ್ನ ಅವ್ರು ನಮಗೆ ತೋರಿಸ್ತಾರೆ ಅಂತ ನಾನು ಖಂಡಿತವಾಗ್ಲೂ ಊಹೆ ಮಾಡಿರಲಿಲ್ಲ. ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅವರು ನಾವು ಹೆಜ್ಜಾರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಅವಾಗ ಹೇಳಿದಾಗ ಎಲ್ಲರ ಥರನೇ ನಾನು ಯಾರು ಹೀರೋ ಅಂತ ಕೇಳಿದೆ. ಅವರು ಹೀರೋ ಇಲ್ಲ ಸರ್ ಅಂದರು. ಹಾಂ, ಹೀರೋ ಇಲ್ವಾ ಅಂದರೆ ಕಥೆನೇ ಹೀರೋ ಅಂದರು. ಓಹೋ, ಅಂದರೆ ಅವರಲ್ಲಿ ಆ ಕಥೆಯ ಬಗ್ಗೆ ಆ್ಯಂಡ್ ಹೊಸ ಥರದಲ್ಲಿ ಏನಾದರೂ ಜನಗಳಿಗೆ ಕೊಡಬೇಕು, ತಮ್ಮನ್ನು ತಾವು ಒಬ್ಬ ಸಂಭಾಷಣೆಕಾರನಾಗಿ ಹೇಗೆ ಗುರುತಿಸ್ಕೊಂಡಿದ್ದಾರೋ ಅಷ್ಟೇ ಒಂದು ಪ್ರಭಾವಿ ನಿರ್ದೇಶಕರಾಗಿ ಗುರುತಿಸ್ಕೋಬೇಕು ಅನ್ನೋ ಒಂದು ಹುಮ್ಮಸ್ಸು ಆ್ಯಂಡ್ ಅವರಲ್ಲಿರುವಂಥ ಒಂದು ಟ್ಯಾಲೆಂಟು ಅದು ನನಗೆ ಕಾಣಿಸ್ತು. ಅದು ಇವತ್ತು ಪ್ರೂವ್ ಆಯಿತು. ಯಾಕೆಂದರೆ ನಿಜವಾಗ್ಲೂ ನಾವು ಈ ಕಂಪೇರ್ ಮಾಡಬಾರ್ದು. ಅಪಕ್ಯಾಲಿಪ್ಟೋ ಅಂತೆಲ್ಲ ಸಿನಿಮಾಗಳು ನೋಡಿದಾಗ ನಮ್ಮಲ್ಲಿ ಈ ಥರ ಬರಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಇವತ್ತು ಈ ಒಂದು ಟೀಸರ್ ನೋಡಿದ್ಮೇಲೆ ಖಂಡಿತವಾಗ್ಲೂ ಆ ಒಂದು ಏನೋ ಸ್ಟೇಜ್ನ ರೀಚ್ ಮಾಡುವ ಕೆಪಾಸಿಟಿ ಇದೆ ಈ ಸಿನಿಮಾಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟೇ ದೊಡ್ಡ ಮಟ್ಟಿಗೆ ಇವರು ಎಷ್ಟು ವಿಶ್ವಾಸವಾಗಿ ಇದ್ದಾರೋ ಅವರ ವಿಶ್ವಾಸಕ್ಕೆ ಅನುಗುಣವಾಗಿ ನಮ್ಮ ಜನತೆಯನ್ನು ನೋಡಿ ಅಕ್ಕಪಕ್ಕದ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಅವರೆಲ್ಲರೂ ನೋಡಿ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಇದರಲ್ಲಿ ಕೆಲಸ ಮಾಡಿರುವಂತಹ ನಾಯಕರಿಗೆ, ಎಲ್ಲ ಕಲಾವಿದರು, ತಂತ್ರಜ್ಞರಿಗೆ, ಇದರ ಹಿಂದೆ ಇದು 2-3 ಶಾಟ್ ಆಗಿರ್ಬೋದು, ಆದರೆ ಅದರ ಹಿಂದಿನ ಶ್ರಮ ಪ್ರತಿಯೊಂದು ಶಾಟಲ್ಲೂ ಒಂದು ಸಣ್ಣ ಲೆಗ್ ನೀರಲ್ಲಿ ಇಡುವಂಥ ಶಾಟಲ್ಲೂ ಅವ್ರಿಗೆ ಅದನ್ನ ಎಷ್ಟು ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ ಅಂದರೆ ಅದರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ಗೊತ್ತಾಗುತ್ತೆ. ಬರೀ ಒಂದು ಟೀಸರಲ್ಲೇ ಇಷ್ಟು ರೈನ್ ಎಫೆಕ್ಟ್ ಆಗಲಿ, ಇನ್ನೊಂದು ಮತ್ತೊಂದು, ಆ ಲೊಕೇಶನ್ನು ಅದನ್ನು ತೋರಿಸಿ ಆ ಲೊಕೇಶನ್ ಹುಡುಕಿರುವ ರೀತಿ ಎಲ್ಲದರ ಹಿಂದೆಯೂ ಶ್ರಮ ಎದ್ದು ಕಾಣ್ತಾ ಇದೆ. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ದೇವರು, ಇವರು ನಂಬಿರುವಂಥ ಅವಧೂತ ಸ್ವಾಮೀಜಿಗಳು ಎಲ್ಲರೂ ಇವರಿಗೆ ಬಹಳಷ್ಟು ಒಳ್ಳೇದು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್.